ಹೊಸ KJED ಮನವಿಗಳನ್ನು DDOರವರು ತಮ್ಮ ಹಂತದಲ್ಲಿ ಪರಿಶೀಲನೆ ಮಾಡಿ ಜಿಲ್ಲಾ ಹಂತಕ್ಕೆ ಫಾರ್ವರ್ಡ್ ಮಾಡ್ತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ KJED ಆನ್ಲೈನ್ ಪೋರ್ಟಲ್ನಲ್ಲಿ DDOರವರು ತಮ್ಮ KJED ನಂಬರ್ ಮತ್ತು ರಿಜಿಸ್ಟರ್ ಆದಂಥ ಮೊಬೈಲ್ ನಂಬರ್ಗೆ ಬರ್ತಕ್ಕಂತಹ OTPಯನ್ನು ಎಂಟರ್ ಮಾಡಿ ಯಾವ ರೀತಿ ಎಂಪ್ಲಾಯಿ ಲಾಗಿನ್ ಆಗ್ತಾರೆ ಅದೇ ರೀತಿಯಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು. ಈ ಲಾಗಿನ್ ಆದ ನಂತರ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಸೆಲೆಕ್ಟ್ DDO ಕೋಡ್ ಅಂತ ಹೇಳಿ. ಅಲ್ಲಿ ನಿಮ್ಮ ವಿಳಾಸ, ಹೆಸರು, KJED ನಂಬರ್, DDO ಅಡ್ರೆಸ್ ಅಲ್ಲಿ ತೋರಿಸುತ್ತೆ. ಅದರ ಕೆಳಭಾಗದಲ್ಲಿ DDO ನಂಬರ್ ಇರುತ್ತೆ, ಅಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಿ ಸೆಲೆಕ್ಟ್ DDO ಕೋಡ್ ಅನ್ನೋದನ್ನು ಆಯ್ಕೆ ಮಾಡಬೇಕು. ಪುನಃ ಮತ್ತೊಂದು ಪಾಪಪ್ ಮೆಸೇಜ್ನಲ್ಲಿ ಆರ್ ಯು ಲಾಗಿನ್ ಎಸ್ ಎಂಪ್ಲಾಯಿ ಆರ್ DDO ಅಂತ ಕೇಳುತ್ತೆ. ನಾವು DDO ಅಂತಕ್ಕಂಥ ಆಯ್ಕೆ ಮಾಡ್ಕೋಬೇಕು. ಈಗ DDO ಲಾಗಿನ್ನಲ್ಲಿ ಲಾಗಿನ್ ಆಗಿದ್ದೀವಿ, ಅಂದರೆ ಅವರು ಎಂಪ್ಲಾಯಿ ಕೂಡ ಆಗಿರ್ತಾರೆ, DDO ಕೂಡ ಆಗಿರ್ತಾರೆ. ಹಾಗಾಗಿ DDO ಲಾಗಿನ್ನಲ್ಲಿ ಲಾಗಿನ್ ಆಗಬೇಕು, ವೆರಿಫಿಕೇಷನ್ ಮಾಡಬೇಕು. ಅಂದರೆ ಈಗ ಎಡಭಾಗದ ಮೆನುವಿನಲ್ಲಿ ಮೂರನೇ ಆಪ್ಷನ್ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅದರ ಕೆಳಭಾಗದಲ್ಲಿ ಮತ್ತೆ ಸಬ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೇ ಆಯ್ಕೆ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ಅಪ್ಲಿಕೇಶನ್ಗಳು ಎಷ್ಟಿದೆ ಅಂತಕ್ಕಂಥದ್ದು ತೋರಿಸುತ್ತೆ. ಅದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನಮಗೆ ನಮ್ಮ ಒಂದು DDO ಲಾಗಿನ್ನಲ್ಲಿ ಎಂಪ್ಲಾಯೀಸ್ ಹಾಕಿರ್ತಕ್ಕಂತಹ ಹೊಸ ಅಪ್ಲಿಕೇಶನ್ ಲಿಸ್ಟ್ ನಮಗೆ ಓಪನ್ ಆಗುತ್ತೆ. ಹೊಸ ಅಪ್ಲಿಕೇಶನ್ನ ಕೊನೆಯ ಕಾಲಮ್ನಲ್ಲಿ ವ್ಯೂ ಅಪ್ಲಿಕೇಶನ್ ಅಂತಕ್ಕಂತಹ ಒಂದು ಟ್ಯಾಬ್ ಇದೆ, ಬ್ಲೂ ಕಲರ್ ಟ್ಯಾಬ್. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಅಪ್ಲಿಕೇಶನನ್ನು ವ್ಯೂ ಮಾಡ್ಬೋದಾಗಿರುತ್ತೆ. ನಂತರ ನೆಕ್ಸ್ಟ್ ಅಂತಕ್ಕಂತಹ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ 4 ಟ್ಯಾಬ್ಗಳಿದೆ: KJED ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಫ್ಯಾಮಿಲಿ ಆ್ಯಂಡ್ ನಾಮಿನಿ ಡೀಟೇಲ್ಸ್ ಮತ್ತು ಪೇಮೆಂಟ್ ಡೀಟೇಲ್ಸ್. ಈ ಎಲ್ಲ ಡೀಟೇಲ್ಸ್ಗಳನ್ನು ನಾವು ಒಂದೊಂದಾಗಿ ಓಪನ್ ಮಾಡ್ತಾ ಅದರ ಮೇಲೆ ಕ್ಲಿಕ್ ಮಾಡ್ತಾ ನಾವು ಏನು ಎಂಪ್ಲಾಯಿ ಅಪ್ಲೋಡ್ ಮಾಡಿರ್ತಾರೆ ಅವರ ವಿವರಗಳನ್ನು ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ, DDO ಆದಂಥವರು. ಆನಂತರ ಪ್ರತಿಯೊಂದು ಟ್ಯಾಬನ್ನು ನಾವು ವೀಕ್ಷಿಸಿದ ನಂತರ ಅದರ ಎಲ್ಲ ಮಾಹಿತಿಗಳನ್ನು ವೀಕ್ಷಣೆ ಮಾಡಿದ ನಂತರ ಅದರ ಕೆಳಭಾಗದಲ್ಲಿ ವೆರಿಫೈಡ್ ಅಂತಕ್ಕಂತಹ ಒಂದು ಚೆಕ್ ಬಾಕ್ಸನ್ನು ನೀಡಲಾಗಿರುತ್ತೆ. ಆ ಚೆಕ್ ಬಾಕ್ಸನ್ನು ಟಿಕ್ ಮಾಡೋದ್ರ ಮೂಲಕ ಪ್ರತಿ ಹಂತವನ್ನು, ಪ್ರತಿ ಟ್ಯಾಬ್ನಲ್ಲಿ ಬರ್ತಕ್ಕಂಥ ವಿವರಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಅಂತಕ್ಕಂತಹ ಒಂದು ಗುರುತನ್ನು ನಾವು ಟಿಕ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ ರೀತಿ ಪ್ರತಿಯೊಂದು ಟ್ಯಾಬನ್ನು ನಾವು ವೆರಿಫೈಡ್ ಅಂತಕ್ಕಂಥ ಟಿಕ್ ಬಾಕ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ನೆಕ್ಸ್ಟ್ ಅಂತಕ್ಕಂತಹ ಒಂದು ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನಾವು ಮುಂದಿನ ಒಂದು ಏನು ನಾವು ವೆರಿಫೈ ಮಾಡಬೇಕಾದಂತಹ ಅಂತ ಇರುತ್ತೆ, ಅದಕ್ಕೆ ನಮ್ಮನ್ನು ಅದು ತೆಗೆದುಕೊಂಡು ಹೋಗುತ್ತೆ. ಅಂದರೆ KJED ಡೀಟೇಲ್ಸ್ ಇರ್ಬೋದು, ಅಥವಾ ನಾಮಿನಿ ಡೀಟೇಲ್ಸ್ ಇರ್ಬೋದು, ಫ್ಯಾಮಿಲಿ ಡೀಟೇಲ್ಸ್. ಈ ಥರ ಪ್ರತಿಯೊಂದು ಟ್ಯಾಬ್ನಲ್ಲಿ ಇರ್ತಕ್ಕಂಥ ವಿವರಗಳನ್ನು ಒಂದೊಂದಾಗಿ ನಾವು ಪರಿಶೀಲನೆ ಮಾಡಿ ಆ ಪ್ರತಿಯೊಂದು ಟ್ಯಾಬ್ನ ಕೆಳಭಾಗದಲ್ಲಿ ಕೊನೆಯಲ್ಲಿ ಕಾಣ್ತಕ್ಕಂತಹ ವೆರಿಫೈಡ್ ಅಂತಕ್ಕಂತಹ ಒಂದು ಚೆಕ್ ಬಾಕ್ಸನ್ನು ಟಿಕ್ ಮಾಡೋದ್ರ ಮೂಲಕ ಮತ್ತು ನಾವು ನೆಕ್ಸ್ಟ್ ಅಂತಕ್ಕಂತಹ ಬಟನನ್ನು ಆಯ್ಕೆ ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಮುಂದಿನ ಒಂದು ಟ್ಯಾಬ್ಗೆ ನಾವು ಆಟೋಮೆಟಿಕ್ಕಾಗಿ ಶಿಫ್ಟ್ ಆಗ್ತೀವಿ. ಅಥವಾ ಅಲ್ಲಿ ಕೊಡ್ತಕ್ಕಂಥ ಟ್ಯಾಬನ್ನು ಕ್ಲಿಕ್ ಮಾಡೋದ್ರ ಮೂಲಕನೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಆ ವಿವರಗಳನ್ನು ಓಪನ್ ಮಾಡಿ ಅವುಗಳನ್ನ ಪರಿಶೀಲನೆ ಮಾಡಿ ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ವೆರಿಫೈಡ್ ಅಂತಕ್ಕಂತಹ ಒಂದು ಚೆಕ್ ಬಾಕ್ಸನ್ನು ಟಿಕ್ ಮಾಡೋದ್ರ ಮೂಲಕ ನಾವು ಎಲ್ಲ ಹಂತಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ, ಪೇಮೆಂಟ್ ಡೀಟೇಲ್ಸು ಕೂಡ ಸೇರಿದಂತೆ. ಎಲ್ಲ ಹಂತಗಳ ಒಂದು ಟ್ಯಾಬ್ನಲ್ಲಿರ್ತಕ್ಕಂಥ ಮಾಹಿತಿಗಳು ಪರಿಶೀಲನೆ ಆದ ನಂತರ ನಾವು ಕೊನೆಯದಾಗಿ ಎಲ್ಲ ಹಂತಗಳ ನಂತರ ನೆಕ್ಸ್ಟ್ ಅಂತಕ್ಕಂತಹ ಇನ್ನೊಂದು ಬ್ಲೂ ಕಲರ್ ಬಟನನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಸ್ಕ್ರೂಟನಿ ಮಾಡ್ತಕ್ಕಂತಹ ಇನ್ನೊಂದು ಟ್ಯಾಬ್ಗೆ ಎಂಟರ್ ಆಗ್ತೀವಿ. ಇದರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಹೆಡ್ಡಿಂಗ್ಗಳನ್ನು ಓದ್ಕೊಂಡು ನೌಕರರ ಎಲ್ಲ ವಿವರಗಳನ್ನು ನಾವು ವೆರಿಫೈ ಮಾಡಿದ್ದೀವಿ ಅಂತ ಹೇಳಿ DDOರವರು ಅಲ್ಲಿ ಕಾಣ್ತಕ್ಕಂಥ ಚೆಕ್ ಬಾಕ್ಸ್ನಲ್ಲಿ ವೆರಿಫೈಡ್ ಅಂತಕ್ಕಂಥ ಚೆಕ್ ಬಾಕ್ಸನ್ನು ಎಲ್ಲ ವಿಷಯಗಳಿಗೂ ಕೂಡ ಟಿಕ್ ಮಾಡ್ತಾ
ಎಲ್ಲ ವಿಷಯಗಳನ್ನು ವೆರಿಫೈ ಮಾಡಬೇಕು. ವೆರಿಫೈ ಎಲ್ಲ ಆದ ನಂತರ ಅದರ ಕೆಳಭಾಗದಲ್ಲಿ ಮೆಡಿಕಲ್ ಲೀವನ್ನು ಏನಾದರೂ ನೌಕರರು ಪಡೆದಿದ್ದರೆ ಅಂತ ಹೇಳಿ ಒಂದು ಕಾಲಮ್ ಇದೆ. ಅದನ್ನು ಹೆಸರನ್ನು ಪರಿಶೀಲಿಸಿ ಮೆಡಿಕಲ್ ಲೀವನ್ನು ಪಡೆದಿದ್ದರೆ ಅದರ ಡೇಟನ್ನು ಇಲ್ಲಿಂದ ಇಲ್ಲಿಯವರೆಗೆ ಮತ್ತು ಮೆಡಿಕಲ್ ಸರ್ಟಿಫಿಕೇಟನ್ನು ಅಥವಾ ರಜೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೋ ಅಂತ ಇದ್ದರೆ ಯಾವುದೇ ಅವಶ್ಯಕತೆ ಇಲ್ಲ. ಅದಾದ ನಂತರ ಇನ್ನೊಂದೇನಾದ್ರು ಮೆಡಿಕಲ್ ಲೀವ್ ಇದ್ದರೆ ಮತ್ತೆ ಆ್ಯಡ್ ಮಾಡೋದ್ರ ಮೂಲಕ ಆ್ಯಡ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಪುನಃ ನಾವು ಎಂಟರ್ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ಈ ಸಲ್ಲಿಸಿರ್ತಕ್ಕಂಥ ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ಸ್ ಇದೆಯಾ ಅಂತೇನು ಕೇಳುತ್ತೆ. ಒಂದು ಕಾಲಮ್ ಇದೆ, ಅದರಲ್ಲಿ ಪ್ರಪೋಸಲ್ ಫಾರ್ಮ್, MER ಮತ್ತು ಇವುಗಳಲ್ಲಿ ಏನಾದರೂ ತಪ್ಪಿದರೆ ಅವುಗಳನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನಾವು ಏನು ತಪ್ಪಿದಿರೋದನ್ನು ಎಂಟರ್ ಮಾಡ್ಬೋದು. ಆನಂತರ ನಾವು ಸೆಂಡ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಬೇಕು. ಆಗ ಬರ್ತಕ್ಕಂಥ ಪಾಪಪ್ ವಿಂಡೋದಲ್ಲಿ ಕನ್ಫರ್ಮ್ ಮಾಡಬೇಕು. ಆಗ ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಅದು ಸಕ್ಸಸ್ಫುಲ್ಲಾಗಿ ಸೆಂಡ್ ಆಗುತ್ತೆ. DDO ಅವರು ಸಲ್ಲಿಸಿದಂಥ ಅಪ್ಲಿಕೇಶನನ್ನು ಸ್ಟೇಟಸನ್ನು ಚೆಕ್ ಮಾಡೋದನ್ನು ನೋಡೋಣ. ಎಡಭಾಗದ ಮೆನುವಿನಲ್ಲಿ ಇರತಕ್ಕಂತಹ ಸಬ್ ಮೆನು ಮೇಲಿದೆ ಕೊನೆಯಲ್ಲಿ ಕಾಣ್ತಕ್ಕಂತಹ ಪ್ರಪೋಸಲ್ ಸ್ಟೇಟಸ್ ಚೆಕ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಪ್ರಪೋಸಲನ್ನು ಚೆಕ್ ಮಾಡ್ತಕ್ಕಂಥ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಪ್ರಪೋಸಲ್ ನಂಬರನ್ನು ಎಂಟರ್ ಮಾಡಿ ಆನಂತರ ಅದರ ಮುಂದೆ ಕಾಣ್ತಕ್ಕಂಥ ಗೋ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ನಾವು ಸಲ್ಲಿಸಿದಂಥ ಅಪ್ಲಿಕೇಶನ್ ನಮಗೆ ಕಾಣಿಸುತ್ತೆ. ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ ಈಗ ಜಿಲ್ಲಾ KJD ಕಚೇರಿಯಲ್ಲಿ ಯಾವ ಕೇಸ್ ವರ್ಕರ್ ಬಳಿ ಇದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಇದಾದ ನಂತರ ಎಲ್ಲ ದಾಖಲಾತಿಗಳನ್ನು ಹಾರ್ಡ್ ಕಾಪಿಗಳನ್ನು 10 ದಿನದ ಒಳಗಾಗಿ ಜಿಲ್ಲಾ KJD ಕಚೇರಿಗೆ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಸಲ್ಲಿಸಲಿಲ್ಲ ಅಂದರೆ KJD ಪಾಲಿಸಿ ನಾವೇನು ಅಪ್ಲಿಕೇಶನ್ ಹಾಕಿರ್ತೀವಿ ಅದು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತೆ. ಈ ರೀತಿ ನಾವು ಸ್ಟೇಟಸನ್ನು ಕೂಡ ಚೆಕ್ ಮಾಡಿಕೊಂಡು ಪರಿಶೀಲನೆ ಮಾಡ್ಕೋಬೋದಾಗಿರುತ್ತೆ. ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಧನ್ಯವಾದಗಳು.